ನಮ್ಮ ಸಿನಿಮಾಲಿ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ ಫಸ್ಟ್. ನನ್ನ ಪಾತ್ರ ನಮ್ಮ ಅಣ್ಣನ ಪಾತ್ರ ಪ್ರೇಮ್ ಸರ್ ಮಾಡ್ತಾ ಇರೋದು. ಆ್ಯಂಡ್ ಪ್ರೇಮ್ ಸರ್ ಸಾರಿ ಐ ಥಿಂಕ್ ಇಲ್ಲ ಎಲ್ಲರ ಬಗ್ಗೆನೂ ಹೇಳ್ಬಿಡ್ತೀನಿ. ಸೊ ಪ್ರಿಯಂ ಸರ್ನ ಈ ಸಿನಿಮಾಲಿ ಲುಕ್ ನೋಡ್ಬಿಟ್ಟು ಮೈ ಗಾಡ್ ಮೋಸ್ಟ್ ಅಮೇಝಿಂಗ್ ಲುಕ್ ಅಂತಲೇ ಹೇಳ್ಬೋದು. ಸರ್ನ ನೋಡ್ಕೊಂಡೇ ಇರ್ಬೋದು ಇಡೀ ಸಿನಿಮಾಲಿ. ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ರೋಲ್. ನಂಗೆ ಕೊಟ್ಟಿರುವಂಥ ಪಾತ್ರ ಅವರಿಬ್ಬರ ಕಾಂಬಿನೇಷನ್ ಯಾಕೆ ನಡೆಯುತ್ತೆ ಅದೆಲ್ಲ ಸಿನಿಮಾಲಿ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ನನಗೆ ನನ್ನ ಪಾತ್ರದ ಬಗ್ಗೆ ಇಷ್ಟ ಆಗಿರೋದು ಏನಂದರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆ ತುಂಬ ಕಂಟೆಂಟಲ್ಲೂ ನನ್ನ ಹಾಕ್ಸ್ಕೊಂಡಿದ್ದಾರೆ. ಮುಂಚೆ ಬರೀ ಎಂಟರ್ಟೈನ್ಮೆಂಟ್ ಪಾತ್ರಕ್ಕೆ ಮಾತ್ರ ಹಾಕ್ಸ್ಕೊತಾ ಇದ್ರು, ಇವಾಗ ಆ ಕಂಟೆಂಟಲ್ಲಿ ಸ್ವಲ್ಪ ವೀಡಿಯೋಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಈ ಸಿನಿಮಾಲಿ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಸೀನ್ ಆಸ್ ಅ ಗ್ಲಾಮರಸ್ ಹೀರೋಯಿನ್ ಆಲ್ಸೋ rather than a proper acting hero ಅಂತಾರ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಹಾಗೆ ಗರಿಮಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ. ಆ್ಯಂಡ್ ಶುಭ್ ಗರಿಮಾ ಅವರು ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಮ್ಮ ಮಹಂತೇಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ಏನು ಬೇಕು ಅದು ಬೇಕೇ ಬೇಕು ಅಂತಾರೆ. ಇಲ್ಲ ಅಂದರೆ ಮತ್ತೆ ಶೂಟ್ ಮಾಡೋಣ ಪರವಾಗಿಲ್ಲ, ಆದರೆ ಸ್ಪಾಟ್ ಆನ್ ಇನ್ಫಾರ್ಮೇಷನ್ ಆ್ಯಕ್ಟಿಂಗ್ ವೈಸ್ ಆಗಿರಲಿ ಇಲ್ಲ ಫುಲ್ ಸೀನ್ ವೈಸ್ ಆಗಿರಲಿ ಎಲ್ಲ ಎಕ್ಸಾಕ್ಟ್ ಹಾಗೆ ಬೇಕು ಅಂತ ಅಂತಾರೆ. ಸೊ ಐ ಥಿಂಕ್ ದ ಟೀಮ್ ಇಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್.